ಜಿಲ್ಲೆಗೆ ಒಂದೊಳ್ಳೆ ದಿನಗಳು ಬರುತ್ತಾ ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಗೋ ಕಾಲ ಬಂದಂತಿದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಅತ್ತ ಸಂಸದ ಇತ್ತ ಸಚಿವ ಇಬ್ರು ಅಭಿವೃದ್ಧಿ ಮಂತ್ರ ಜಪಿಸೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ರಾಜಕಾರಣದಲ್ಲಿ ಬದ್ಧ ವೈರಿಗಳಾಗಿದ್ದ ಇವರಿಬ್ರು ಒಂದಾಗ್ತಾರಾ ಅನ್ನೋ ವಾತಾವರಣ ಮತ್ತೊಂದು ಕಡೆ. ಇವೆರಡನ್ನು ನೋಡ್ತಿದ್ರೆ ಇಡೀ ಜಿಲ್ಲೆ ಕೆಲವೇ ದಿನಗಳಲ್ಲಿ ಅಭಿವೃದ್ಧಿಯ ಹಾದಿ ಹಿಡಿಯುತ್ತೆ ಅನ್ನೋ ನಿರೀಕ್ಷೆ ಹೆಚ್ಚಾಗ್ತಿದೆ. ಒಂದೇ ವೇದಿಕೆಯಲ್ಲಿ ಆಗಾಗ ಕಾಣಿಸಿಕೊಳ್ತಿರೋ ಇಬ್ರು ನಾಯಕರು, ಎಣ್ಣೆ ಸೀಗೆಕಾಯಿಯಂತಿದ್ದ ನಾಯಕರಲ್ಲಿ ಮರೆಯಾಯ್ತೋ ವೈರತ್ವ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಎಂಸಿ ಸುಧಾಕರ್ ಇವರಿಬ್ರು ಒಂದೇ ವೃತ್ತಿಯಿಂದ ಬಂದಿದ್ರು ರಾಜಕೀಯದಲ್ಲಿ ಮಾತ್ರ ಬದ್ಧ ವೈರಿಗಳಾಗಿದ್ರು. ವೇದಿಕೆ ಹತ್ತಿದ್ರೆ ಸಾಕು ಒಬ್ರನ್ನೊಬ್ರು ತೆಗ್ಲೋದ್ರಲ್ಲಿ ಮುಂಚೂಣಿಯಲ್ಲಿದ್ರು. ಆದ್ರೆ ಈಗ ಇವರಿಬ್ರು ಒಂದಾಗಿದಾರ ಅನ್ನೋ ಅನುಮಾನ ಕ್ಷೇತ್ರದ ಮತದಾರನಲ್ಲಿ ಮೂಡ್ತಿದೆ. ಯಾಕಂದ್ರೆ ಇತ್ತೀಚೆಗೆ ನಡೆದ ಹಲವು ಬೆಳವಣಿಗೆಗಳಲ್ಲಿ ಇಬ್ರು ನಾಯಕರು ಸಹೋದರರಂತೆ ವರ್ತಿಸಿದ್ದಾರೆ. ವಿಶ್ವ ಯೋಗ ದಿನಾಚರಣೆಯಲ್ಲಿ ಹಸ್ತಲಾಘವ ಮಾಡಿದ ನಾಯಕರು, ಅರಣ್ಯ ಜಂಟಿ ಸರ್ವೆ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ನೀಡಿದ ಪ್ರಬುದ್ಧರು, ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ಎಲ್ಲಿಲ್ಲದ ಭಯ ಕಾಡ್ತಿತ್ತು. ಬದ್ಧ ಶತ್ರುಗಳಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಡಾಕ್ಟರ್ ಎಂಸಿ ಸುಧಾಕರ್ ಒಂದೇ ವೇದಿಕೆ ಹಂಚಿಕೊಳ್ಬೇಕಿತ್ತು. ಇಬ್ರು ವೇದಿಕೆಯಲ್ಲಿದ್ರೆ ಎಲ್ಲಿ ಯಾವ ಗಲಾಟೆ ಆಗುತ್ತೋ ಅಂತ ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯಿಂದ ಇತ್ತು. ಆದ್ರೆ ಎಲ್ಲರ ಊಹಾಪೋಹಗಳಿಗೆ ತೆರೆ ಎಳೆದ ಪ್ರಬುದ್ಧ ನಾಯಕರು ವೇದಿಕೆಯಲ್ಲಿ ಒಬ್ಬರಿಗೊಬ್ರು ಹಸ್ತಲಾಘವ ಮಾಡಿಕೊಂಡ್ರು. ಸಂತೋಷದಿಂದ ಒಬ್ರಿಗೊಬ್ರು ವಿಚಾರ ಹಂಚಿಕೊಂಡ್ರು. ಅಧಿಕಾರಿಗಳ ಆತಂಕವನ್ನ ಕ್ಷಣ ಮಾತ್ರದಲ್ಲಿ ದೂರ ಮಾಡಿದ್ರು. ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬೇಕಾದ ಬ್ಲೂ ಪ್ರಿಂಟ್ ಸಿದ್ಧತೆಗೆ ಚರ್ಚೆ ನಡೆಸಿದ್ರು. ಸಮಗ್ರ ಅಭಿವೃದ್ಧಿಯಲ್ಲಿ ಇಬ್ರು ನಾಯಕರದ್ದು ಶ್ರಮ. ಜಿಲ್ಲೆಯ ಪೂರ್ವ ಪಶ್ಚಿಮ ಎರಡೂ ಕಡೆ ಇದೆ ಪರಿಶ್ರಮ. ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ವಿಚಾರದಲ್ಲಿ ಚರಿತ್ರೆ ಬರೆದ ಏಕೈಕ ನಾಯಕ ಅಂದ್ರೆ ಅದು ಡಾಕ್ಟರ್ ಕೆ ಸುಧಾಕರ್. ಇನ್ನು ಚಿಂತಾಮಣಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋ ಹೆಸರು ಡಾಕ್ಟರ್ ಎಂಸಿ ಸುಧಾಕರ್. ಅಭಿವೃದ್ಧಿಯ ಹೆಸರಲ್ಲಿ ಬಂದ್ರೆ ಇಬ್ರು ನಾಯಕರು ಪೈಪೋಟಿಗೆ ಬಿದ್ದು ಕೆಲಸ ಮಾಡೋದ್ರಲ್ಲಿ ಸಂಶಯವಿಲ್ಲ. ಇಂತಹ ಇಬ್ರು ನಾಯಕರು ಈಗ ಒಬ್ರಿಗೊಬ್ರು ಹಸ್ತಲಾಘವ ಮಾಡಿದ್ದಾರೆ. ಒಬ್ರು ರಾಜ್ಯದ ಸಚಿವರಾಗಿ ಕೆಲಸ ಮಾಡ್ತಿದ್ರೆ ಮತ್ತೊಬ್ರು ಕೇಂದ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇವರಿಬ್ಬರ ಪರಿಶ್ರಮ ಇನ್ನು ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅನ್ನೋ ನಿರೀಕ್ಷೆ ಜನರದ್ದು. ಎಂಪಿ ಚುನಾವಣೆಗೂ ಮುನ್ನ ಭರಪೂರ ಭರವಸೆಗಳು. ಭರವಸೆ ಈಡೇರಿಸಲು ಬೇಕಿದೆ ಎಂಸಿ ಸುಧಾಕರ್ ಸಾಥ್. ಲೋಕಸಭಾ ಚುನಾವಣೆಗೂ ಮುನ್ನ ಜನತೆಗೆ 10 ಭರವಸೆಗಳನ್ನ ಡಾಕ್ಟರ್ ಕೆ ಸುಧಾಕರ್ ನೀಡಿದ್ರು. ಈ ಎಲ್ಲಾ ಭರವಸೆಗಳನ್ನ ಈಡೇರಿಸಲು ರಾಜ್ಯ ಸರ್ಕಾರದ ನೆರವು ಬೇಕೇ ಬೇಕು. ಇಂತಹ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಸಾಥ್ ಅನಿವಾರ್ಯ. ಹೀಗಾಗಿ ರಾಜಕೀಯ ವೈರತ್ವ ಮರೆತು ಇಬ್ರು ಒಂದಾಗ್ತಿದ್ದಾರೆ ಅನ್ನೋದು ಮತದಾರನ ಅಭಿಪ್ರಾಯ. ಹೇಗಾದ್ರೂ ಆಗ್ಲಿ, ಬದ್ಧ ವೈರಿಗಳಾಗಿದ್ದ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ರೈತರ ಸಮಸ್ಯೆಗಳು ಸೇರಿದಂತೆ ಇತರ ವಿಚಾರಗಳ ಕುರಿತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಇಬ್ರು ನಾಯಕರು ಪ್ರತ್ಯಕ್ಷವಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಇದು ಮುನ್ನುಡಿ ಎಂಬಂತೆ ಕಾಣ್ತಿದೆ.